ಕೆಲವೊಂದು ಮಾಧ್ಯಮದಲ್ಲಿ ಡ್ರಿಲ್ ಅಂತ ಬರ್ತಾ ಇದೆ. ಆದರೆ ಜನರಿಗೆ ಹೋಗೋ ಸಂದೇಶ ಏನಂತ ಹೇಳಿದ್ರೆ, ನನಗೆ ಹೊರಗೆ ಬರೋ ಎಲ್ಲ ಕೇಳ್ತಾ ಇದ್ದಾರೆ, ಸರ್ ಹೊಡೆದಾರ ಸರ್, ಬಡಿದ್ರ ಸರ್, ಏನು ಸರ್ ಡ್ರಿಲ್ ಅಂತ. ಯಾವ್ದಾದ್ರು ಮೀಡಿಯಾದಲ್ಲಿ ಹಾಕಿದಾರೆ ಅಲ್ಲ 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 ಹಂಗೆಲ್ಲ. ಇದು ಜನರಿಗೆ ಏನಂತ ಯಾವ ಥರ ಸಂದೇಶ ಹೋಗ್ತಾ ಇದೆ ಅಂತ ಹೇಳಿದ್ರೆ, ಡ್ರಿಲ್ ಅಂತೆ ಇವನಿಗೆ ಹೊಡಿತಾ ಇದ್ದಾರೆ, ಇವತ್ತು SIT ಅವರ ಕಾರ್ಯದರು ಹೊಡೆದ್ರಪ್ಪ ನಡ್ಲಿಕ್ಕೆ ಆಗಲ್ಲ ಅಂತ. ಕಾಲು ಸ್ವಲ್ಪ ಕುಂಟಿದ್ರೆ ಸಾಕು, ಅಷ್ಟೊತ್ತಿ ಇಲ್ಲ ಆಯ್ತು ಇವತ್ತು ನೈಟೆಲ್ಲ ಹೊಡೆದಾರ ಅಂತ. ನಾವು ಮೊನ್ನೆ ಅವರು 10 ಗಂಟೆ ತನಕ ಕರೆಸಿ ಎಂಕ್ವೈರಿ ಮಾಡಲಿಕ್ಕೆ ಇರೋದು. ಬೆಳಿಗ್ಗೆ 10 ಗಂಟೆ ಲೆಟ್ರ್ ಕೊಟ್ಟರೆ ರಾತ್ರಿ 10 ಗಂಟೆಗೆ ಕಳಿಸ್ಕೊಡ್ಲೇಬೇಕು ಅವರು. ಅದರ ಪ್ರಕಾರ ನಿಯಮ ಪ್ರಕಾರ ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ನಾನು ಮೊನ್ನೆ ನನ್ನ ಮಾವನ ಮನೆಯಲ್ಲಿ ಬೆಳಿಗ್ಗೆ ಎದ್ದು ನೋಡಿದರೆ TV ಕಾಣಿಸ್ತಾ ಇರೋ ಇವತ್ತ 2:30 ತನಕ ಇವರು ಡ್ರಿಲ್ಲು ಪೊಲೀಸರು ಬಂದಿದ್ದಾರೆ. ಏನಕ್ಕೆ ಅಂತ ನಾನು ಕೇಳ್ತಾ ಇರೋದು, ಹೇಳಿ ಸತ್ಯ ಹೇಳಿ, ಬೇಡ ನಾನು ಯಾವತ್ತೂ ಅಲ್ಲಲ್ಲ ನಾನು ಹೇಳ್ತೀನಿ ಸರ್, ಯಾವತ್ತು ಸತ್ಯ ಹೇಳಿ, ಏನಿದ್ರೆ ಆಗ್ಬೋದು ಜನಕ್ಕೆ. ಅಲ್ಲ ಒಂದು ವಿಷಯ ನಾನು ಹೇಳ್ತೀನಿ, ಸರ್ ನನಗೆ SIT ಹೊಡೆದಿಲ್ಲ, SIT ಅವರ ಹೇಳಿದ್ದೀನಲ್ಲ ಕರೆದು ಎಲ್ಲ ಒಳ್ಳೆ ರೀತಿ ನೋಡಿದೆ. ಅವ್ರದ್ದೇನು ಕೆಲಸ, SIT ಅವ್ರದ್ದು ಉಳಿದ ಠಾಣೆಯಲ್ಲಿ ಹೊಡಿಯೋ ಕೆಲಸ ಅಲ್ಲ, ಅವರಿಗೆ ದಾಖಲೆ ಪ್ರಕಾರವಾಗಿ ಎಲ್ಲ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಸಹಕಾರ ಕೊಡಬೇಕು ನಾವು, ಅದನ್ನು ನಾನು ಕೊಡ್ತಾ ಇದ್ದೀನಿ. ಮತ್ತೆ ಏನಾಯ್ತು ಈ ಡ್ರಿಲ್ ಅಂದರೆ ಏನಾಯ್ತು ಅಂತ ಹೇಳಿದ್ರೆ, ಇವಾಗ ಹೇಳ್ಬೋದು, ಯಾರಿಗೆ ಬೇಕಾದ್ರೆ ಹೇಳ್ಬೋದು, ಇವಾಗ ಹೋಗ್ತಾ ಇದ್ದೀನಿ ಈ ಕಡೆ ಬರ್ತೀವಿ ಅಂತ ನನಗೆ ಗೊತ್ತಿರಲ್ಲ, ಏನಾದರೂ ಅಲ್ಲಿ ಹೆಚ್ಚಿಮೆ ಆಯಿತು, ಏನೋ ಒಂದು ತಲೆ ತಿರುಗಿ ಬಿದ್ದು ಏನಾದರೂ ಆವಾಗ ಏನು ಗೊತ್ತಾ, ಕರ್ಕೊಂಡು ಹೋಗುವ ಜಯಂತ್ ಅವರಿಗೆ ಡ್ರಿಲ್ ಮಾಡಿದರು, ಅದರಿಂದ ಅವನಿಗೆ ಏನೋ ಪ್ರಜ್ಞೆ ಇಲ್ಲ, ಕರ್ಕೊಂಡು ಹೋಗ್ತಾ ಇದ್ದಾರೆ ಉಳಿತಾ, ಈ ರೀತಿ ಎಲ್ಲ ಆಗುವ ಅವ್ರಿಗೂ ತೊಂದರೆ ಆಗುತ್ತೆ. ನಾನು ಹೇಳ್ತಾ ಇರೋದು ತನಿಖೆ ಆಗ್ತಾ ಇದೆ, ಇಲ್ಲಂತ ಹೇಳ್ತಾ ಇಲ್ಲಲ್ಲ, ತನಿಖೆ ಆಗ್ತಾ ಇದೆ, ಆ ರೀತಿಯಲ್ಲಿ ಆಗಲಿ ಅಂತೆ. ಮತ್ತು ಇನ್ನೊಂದು ಸಂದೇಶ ಕೊಡೋದು ಏನಂತ ಹೇಳಿ, ಇವಾಗ ಒಂದು ಮಾಧ್ಯಮ ಮಿತ್ರರಿಗೆ ನಾನು ಹೇಳಿದೆ,